ಗೈಸ್ ಇವತ್ತು ನಾವು ಬಂದೆವು ಖಿದ್ರಾಪುರದಲ್ಲಿರೋ ಕೋಪೇಶ್ವರ ದೇವಸ್ಥಾನಕ್ಕೆ. ದೇವಸ್ಥಾನದಾಗ ಎಂಟ್ರಿ ಆದ ತಕ್ಷಣ ನಂಗೆ ಖುಷಿ ಅನಿಸ್ತು. ಯಾಕಂದ್ರೆ ಹಿಂದೂ ಮುಸ್ಲಿಂ ಮತ್ತೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲರೂ ಕೂಡಿ ದೇವಸ್ಥಾನವನ್ನು ನೋಡಕ್ ಬರತ್ತಾರು. ಹಂಗ ನಾವು ಈ ದೇವಸ್ಥಾನವನ್ನು ತಿರುಗಾಡಿ ನೋಡತ್ತಿದ್ದು ಅವಾಗ ಗೈಡ್ ಅವ್ರು ಹೇಳೋದ್ ಕೇಳಿ ನಂಗೆ ಆಶ್ಚರ್ಯ ಅನಿಸ್ತು. ಅದೇನಂದ್ರೆ ಈ ಪೂರಾ ಟೆಂಪಲ್ ಎಲ್ಲ ಡ್ರೈ ಸ್ಟೋನ್ ಇಂಟರ್ಲಾಕ್ ಪ್ಯಾಟರ್ನ್ ದಾಗ ಕಟ್ಟಿದರು. ಯಾವುದೇ ರೀತಿ ಸಿಮೆಂಟ್ ಅಥವಾ ಕೆಮಿಕಲ್ ನ ಯೂಸ್ ಮಾಡಿಲ್ಲ. ಆದ್ರೆ ಒಂದೇನ್ ಕೆಟ್ಟ ಅನ್ಸ್ತಂದ್ರೆ ನೀವು ನೋಡಬಹುದು ಇಲ್ಲಿ ಬಹಳಷ್ಟು ಮೂರ್ತಿಗಳನ್ನು ಹಾಳು ಮಾಡಿದರು. ನಾ ಏನತನ ಬಹಳಷ್ಟು ಟೆಂಪಲ್ ಡ್ರಾಯಿಂಗ್ ಮಾಡಿದನು, ಬಟ್ ಈ ತರ ಸ್ಟಫ್ ಯಾವ್ದು ಅನ್ಸಿಲ್ಲ. ಸೊ ಗೈಸ್ ಡ್ರಾಯಿಂಗ್ ಮಾಡೋದು ನನ್ನ ಹಾಬಿ ಐತಿ. ಅದಕ್ಕೆ ನೆಕ್ಸ್ಟ್ 100 days ಒಳಗೆ ಯಾವ ಪ್ಲೇಸ್ ವಿಸಿಟ್ ಮಾಡ್ತಾನಲ್ಲ ಅದನ್ನೆಲ್ಲ ಡ್ರಾ ಮಾಡ್ಬೇಕಂತ ಅನ್ಕೊಂಡೇನು. ಇಲ್ಲಿ ಗೌರ್ಮೆಂಟ್ ದವ್ರು ಒಂದೇನ್ ಚಲೋ ಮಾಡಿದಾರ ಅಂದ್ರೆ ಹೊರಗೊಂದು QR ಕೋಡ್ ಕೊಟ್ಟಿದ್ದಾರೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಆಡಿಯೋ ಗೈಡ್ ಬರುತ್ತೆ. ಅದರಿಂದ ನಂಗೆ ಗೊತ್ತಾಯ್ತು ಈ ದೇವಸ್ಥಾನದ ಸ್ವರ್ಗ ಮಂಟಪ ಒಳಗೆ 48 ಹ್ಯಾಂಡ್ಮೇಡ್ ಪಿಲ್ಲರ್ಸ್ ಅದಾವು. ಅದ್ರೊಳಗೆ 12 ಪಿಲ್ಲರ್ಸ್ 12 ರಾಶಿನ ರಿಪ್ರೆಸೆಂಟ್ ಮಾಡ್ತಾವು. ಮತ್ತೆ ಈ ದೇವಸ್ಥಾನ ಕಟ್ಟಕ್ ಬೇಕಾದ ಕಲ್ಲುಗಳನ್ನ ಸಹ್ಯಾದ್ರಿ ಪರ್ವತದಿಂದ ಕೃಷ್ಣಾ ನದಿಯ ಮೂಲಕ ಬೋಟ್ ನಾಗ ತಂದಾರ ಅಂತ ಹೇಳಿ ಗೊತ್ತಾಯ್ತು. ಇಫ್ ನಿಮಗೂ ಈ ಟೆಂಪಲ್ ಬಗ್ಗೆ ತಿಳ್ಕೊಯ್ತ್ರಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನೋಡಬಹುದು. ನೀವು ನೋಡಬಹುದು ಇಲ್ಲಿ ಶಿವರಾಜ್ ಎಷ್ಟು ಲಕ್ಷ ಕೊಟ್ಟು ನೋಡತ್ತ ಅಂತ ಹೇಳಿ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ.